ಜಿಬಿಎ ಚುನಾವಣೆ ಸದ್ಯಕ್ಕಂತೂ ಇಲ್ಲ. ಜಿಬಿಎ ಚುನಾವಣೆ ಮತ್ತೆ 4 ತಿಂಗಳ ಅವಧಿಗೆ ಮುಂದೂಡಿಕೆ ಆಗಿದೆ. ಇದು ಡಿಸೆಂಬರ್ 31ರ ಒಳಗಡೆ ಚುನಾವಣೆ ಮಾಡಿ ಅಂತೇಳಿ ಆದೇಶ ಬಂದಿದೆ. ಹಾಗಾಗಿ ಏನು ಜಿಬಿಎ ಚುನಾವಣೆಗೆ ಕೆಲವು ರೆಡಿ ಆಗ್ತಾ ಇದ್ರು, ಒಂದಷ್ಟು ಹೈಪ್ ಕ್ರಿಯೇಟ್ ಆಗ್ತಾ ಇತ್ತು, ಪ್ರಿಪೇರ್ ಆಗಬೇಕು ಇದಕ್ಕೆ ಅಂತೆಲ್ಲ ಮಾತುಕತೆ ನಡೀತಾ ಇತ್ತು ರಾಜಕೀಯ ವಲಯದಲ್ಲಿ. ಈಗೇನಾಗಿದೆ ಅಂತ ಹೇಳಿದ್ರೆ ಜಿಬಿಎ ಎಲೆಕ್ಷನ್ ಸದ್ಯಕ್ಕೆ ಬೇಡ, ಡಿಸೆಂಬರ್ 31ರ ಒಳಗಡೆ ಚುನಾವಣೆ ಮಾಡಿಕೊಳ್ಳಿ. ಸುಪ್ರೀಂ ಕೋರ್ಟ್ ಸದಸ್ಯ ಪೀಠ ಈ ಒಂದು ಆದೇಶವನ್ನು ಹೊರಡಿಸಿದೆ. ಇಲ್ಲಿ 3 ಜನ ನ್ಯಾಯಮೂರ್ತಿಗಳ ಪೀಠ ಆದೇಶ ಕೊಟ್ಟಿರೋದು. ಡಿಸೆಂಬರ್ 31ರವರೆಗೂ ನಾವು ಗಡುವು ಕೊಡ್ತೀವಪ್ಪ, ಅದರ ಒಳಗಡೆ ನೀವು ಮಾಡಿಕೊಳ್ಳಿ ಅಂದ ತಕ್ಷಣ ಏನಾಯಿತು, ಮತ್ತೆ 4 ತಿಂಗಳ ಅವಧಿಗೆ ಎಲೆಕ್ಷನ್ ಪೋಸ್ಟ್ಪೋನ್ ಆಯಿತು ಅಂತ ಅರ್ಥ. ಇದೇ ಲಾಸ್ಟ್ ಚಾನ್ಸ್ ನಿಮಗೆ, ಇದೇ ಕೊನೆಯ ಅವಕಾಶ. ಯಾವುದೇ ಕಾರಣಕ್ಕೂ ಮುಂದುವರಿದು ನಾವು ಅವಕಾಶ ಮತ್ತೆ ಕೊಡಲ್ಲ. ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿರೋದಿದ್ದು. ರಾಜ್ಯ ಸರ್ಕಾರಕ್ಕೆ 4 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ರಾಜ್ಯ ಸರ್ಕಾರದ ಅರ್ಜಿಯನ್ನು ಪುರಸ್ಕರಿಸಿದ್ದು ಸುಪ್ರೀಂ ಕೋರ್ಟಲ್ಲಿ. ಈ ಮೊದಲು ಆಗಸ್ಟ್ ಅಂತ್ಯದ ಒಳಗಡೆ ಚುನಾವಣೆ ಆಗಬೇಕು ಅಂತ ಸೂಚನೆ ಇತ್ತು. ಚುನಾವಣೆ ಮುಂದೂಡಿಕೆಗೆ ಸುಪ್ರೀಂ ಮೆಟ್ಟಿಲು ಹತ್ತಿದ್ದು ಸರ್ಕಾರ. ನಮಗೆ SIR ಬಂದುಬಿಟ್ಟಿದೆ, ಈ ಪ್ರಕ್ರಿಯೆ ಅರ್ಧಂಬರ್ಧ ಆಗ್ತಾ ಇದೆ, ಈ ಪ್ರಕ್ರಿಯೆ ಮುಗಿಬೇಕು, ಡ್ರಾಫ್ಟು, ಇನ್ನೊಂದು ಮತ್ತೊಂದು ಕ್ಲಾರಿಫಿಕೇಷನ್ನು, ಆನಂತರ ಅರ್ಜಿಗಳ ಅಕಸ್ಮಾತ್ ಸರಿ ಇಲ್ಲದೆ ಇದ್ದರೆ ಅದಕ್ಕೆ ಮತ್ತೆ ನಮಗೆ ನೋಟಿಸ್ಗಳನ್ನು ಕೊಡಬೇಕು. ಸೊ ಸಿಬ್ಬಂದಿ ಎಲ್ಲ ಅಲ್ಲಿ ಬ್ಯುಸಿ ಇದ್ದಾರೆ. ಸಿಬ್ಬಂದಿ ಅಲ್ಲಿ ಬ್ಯುಸಿ ಇದ್ದಾಗ ನಾವು ಚುನಾವಣೆ ಮಾಡೋಕ್ಕಾಗಲ್ಲ, ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದು ರಾಜ್ಯ ಸರ್ಕಾರ. ಇದಕ್ಕಿಂತ ಮುಂಚೆ ಮೀಸಲಾತಿ ಆಗಬೇಕು, ಅದಾಗಬೇಕು, GBA ವರ್ಗೀಕರಣ ಆಗ್ತಾ ಇದೆ, ವಾರ್ಡ್ಗಳ ವಿಂಗಡಣೆ ಆಗಬೇಕು, ಪುನರ್ವಿಂಗಡಣೆ ಆಗಬೇಕು, ಈ ಕಥೆಗಳ ಮೇಲೆ ಚುನಾವಣೆ ಪೋಸ್ಟ್ಪೋನ್ ಆಗಿತ್ತು. ಈಗೇನಾಯಿತು, SIR ಬಂದುಬಿಟ್ಟಿದೆ, ನಾವೇನು ಮಾಡೋಣ, ಅವಕಾಶ ಕೊಡಿ ಅಂತೇಳಿ ರಾಜ್ಯ ಸರ್ಕಾರ ಕೇಳ್ಕೊಂಡಿತ್ತು. ಈ ಮನವಿಯನ್ನು ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ. ಇಲ್ಲಿ